ತಜ್ಞವಾಣಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ತೊಗರಿ ಬೆಳೆ ಬಿತ್ತನೆಯ ಸಿದ್ಧತೆ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ತಗಲುವ ರೋಗಗಳು ಹಾಗೂ ಹತೋಟಿ ಕ್ರಮ ಈ ವಿಷಯವಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇನ್ನೇನು ಮುಂಗಾರು ಪ್ರಾರಂಭ ಆಗಿದೆ, ಇನ್ನೂ ಕೆಲವು ಕಡೆ ಮಳೆ ಆಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಏನೋ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು. ನಮ್ಮ ಒಂದು ಮುಂಗಾರಿನ ಈ ಹಂಗಾಮಿನ ಮಳೆಯ ಪರಿಸ್ಥಿತಿ ಹೇಗಿದೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಈ ತೊಗರಿ ಜಾಸ್ತಿ ಬೆಳೆಯೋದ್ರಿಂದ ತೊಗರಿ ಬಗ್ಗೆ ಅಂದರೆ ಯಾವುದೇ ತಳಿಗಳಿದ್ದಾವೆ, ಯಾವನ್ನ ನಾವು ಬಿತ್ತಬೇಕು ಮತ್ತು ಏನೆಲ್ಲ ಒಂದು ಬಿತ್ತನೆ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಇಲ್ಲಿನ ಒಂದು ತೋಟಗಾರಿಕೆ ಬೆಳೆಗಳ ಸ್ಥಿತಿಗತಿ ಬಗ್ಗೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಹೀರ್ ಅಹಮದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಈಗ ಮುಂಗಾರು ಆಲ್ರೆಡಿ ಪ್ರಾರಂಭ ಆಗಿದೆ, ಆದರೆ ನಮ್ಮ ಈ ಭಾಗಕ್ಕಿನ್ನೂ ಹೆಚ್ಚು ಮಳೆ ಆಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ರೈತರು ಈಗೇನು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ಬಿತ್ತಬೇಕು ಅಂತೇಳಿ ಎಲ್ಲ ಬೀಜ ಖರೀದಿ ಮಾಡಿದ್ದಾರೆ, ಗೊಬ್ಬರ ಖರೀದಿ ಮಾಡಿದ್ದಾರೆ, ಭೂಮಿ ತಯಾರಿ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗಿನ್ನೂ ಮಳೆ ಆಗಿಲ್ಲ, ಅದೊಂದು ನಮಗೆ ಕೊರತೆ ಇದೆ. ಈಗ ಈ ಮುಂಗಾರು ಹಂಗಾಮು ಆರಂಭಕ್ಕೆ ಮಳೆ ಸ್ಥಿತಿಗತಿ ಹೇಗಿದೆ ಸರ್? ಈಗ ನಾವು ನೋಡ್ಬೇಕಾದ್ರೆ ಮೇ ಎಂಡಿಗೆ 2-3 ಉತ್ತಮ ಮಳೆಗಳೇ ಬಂತು. ಇದರ ಖುಷಿಯಲ್ಲಿ ರೈತರು ಬಹಳಷ್ಟು ಬೇಗ ಮುಂಗಾರು ಆರಂಭ ಆಗುತ್ತೆ ಅಂತ ಹವಾಮಾನ ಇಲಾಖೆನೂ ಕೂಡ ಹೇಳಿತ್ತು ಸರ್. ಆದ್ರೆ ವಸ್ತುಸ್ಥಿತಿ ಬದಲಾವಣೆ ಆಗಿದೆ. ಪೆಸಿಫಿಕ್ ಸಾಗರದ ಈ ಉಷ್ಣತೆ ಎಲ್ಲಿನೂ ಪರಿಣಾಮವಾಗಿ ಈಗ ಮುಂಗಾರು ದುರ್ಬಲ ಆಗಿದೆ. ಅಂದ್ರೆ ಈವನ್ ಕರಾವಳಿ ಕೇರಳದಲ್ಲಿ ಕೂಡ ಚುರುಕಾಗಿದ್ರು ಕೂಡ ಅದು 5ನೇ ತಾರೀಕು 30ನೇ ತಾರೀಕು ಆಗೋದು 5ನೇ ತಾರೀಕು ಆಯ್ತು. ಆದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ. 1-2 ಮಳೆ ಮಾತ್ರ ಬಂದಿದೆ, ಅದು ಸೋಯಿಂಗ್ಗೆ ಸೂಕ್ತ ಅಲ್ಲ ಸರ್. ಬಹಳಷ್ಟು ರೈತರು ಕೃಷಿ ವಿಜ್ಞಾನ ಕೇಂದ್ರದಿಂದ, ಕೃಷಿ ಸಂಶೋಧನಾ ಕೇಂದ್ರದಿಂದ ಹಾಗೂ ರೈತ ಸಂಪರ್ಕ ಕೇಂದ್ರ ತಗೊಂಡಿದ್ದಾರೆ, ಇನ್ನೂ ಬಿತ್ತನೆ ಮಾಡಿಲ್ಲ ಅವರು ರೈತರು. ಯಾಕಂದ್ರೆ 23ರವರೆಗೆ ಕಾಯ್ಬೇಕಾಗತ್ತೆ ಸರ್. ಈ ಒಂದು ಏನು ಬಿಸಿಲಿದೆ ಇದು 8ನೇ ದಿನದಿಂದ 12ನೇ ದಿನವರೆಗೆ ಆಯ್ತು. ಬೇಸಿಗೆ ಮಳೆ ಬರಬೇಕಿತ್ತು, ನೆಕ್ಸ್ಟ್ ಮಳೆಗಾಲಕ್ಕೂ 12 ದಿನ ಗ್ಯಾಪ್ ಬೇಕು ಸರ್. ಅದು ಆ ಗ್ಯಾಪ್ ಈಗ ತುಂಬುತ್ತಾ ಇದೆ. 12ರಿಂದ 15 ದಿನ ಗ್ಯಾಪ್ ಆದ್ಮೇಲೆ ಮಳೆ ಆಕ್ಟಿವ್ ಆಗ್ತಾ ಇದೆ. ಅದಕ್ಕೋಸ್ಕರ 23ನೇ ತಾರೀಕು 24ನೇ ತಾರೀಕಿಂದ ಮುಂಗಾರು ಆಕ್ಟಿವ್ ಆಗೋದ್ರಿಂದ ಇನ್ನೂ ಒಂದು 2-3 ಮಳೆ ಬಂದ ಆದ್ಮೇಲೆ ಬಿತ್ತನೆ ಮಾಡ್ಬೇಕಾಗತ್ತೆ. ಆವಾಗ ಮಾತ್ರ ನಮಗೆ ಒಂದು ಬೆಳೆ ಸ್ಥಿತಿಗತಿಗತ್ತೆ. ಇವತ್ತಿನವರೆಗೂ ಹೆಸರು ಎಷ್ಟಾಯ್ತು, ಉದ್ದು ಎಷ್ಟು ಕ್ಷೇತ್ರದಲ್ಲಿದೆ, ತೊಗರಿ ಎಷ್ಟು ಕ್ಷೇತ್ರ, ಹತ್ತಿ ಎಷ್ಟು ಕ್ಷೇತ್ರ, ರೈತರಿಂದಲೂ ನಿರ್ಧಾರ ಮಾಡಕ್ಕೆ ಆಗಿಲ್ಲ, ಅಧಿಕಾರಿಗಳಿಂದ ನಿರ್ಧಾರ ಮಾಡಕ್ಕೆ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮಳೆಯ ಮೇಲೆನೆ ಡಿಪೆಂಡ್ ಆಗ್ತಾ ಇದೆ. ಯಾಕಂದ್ರೆ ರೈತರಲ್ಲಿ ಎಲ್ಲವೂ ಇದೆ. ಸೋಯಾಬೀನ್ ತಗೊಂಡೋಗಿದ್ದಾರೆ, ಉದ್ದು ಹೆಸರು ತಗೊಂಡೋಗಿದ್ದಾರೆ, ರೈತರು ತೊಗರಿನೂ ತಗೊಂಡೋಗಿದ್ದಾರೆ. ಆದ್ರೆ ಕೈಕೊಟ್ಟ ಒಂದು ಮುಂಗಾರು ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಕಳೆದ 2-3 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್, ಉದ್ದು ಹೆಸರು ಕ್ಷೇತ್ರ ಬಹಳ ಕಡಿಮೆ ಆಗ್ತಾ ಇದೆ. ಇದು ಜೂನ್ ಅಲ್ಲಿ ಕರೆಕ್ಟ್ ಆಗಿ ಮಳೆ ಬಂದ್ರೆ ಮಾತ್ರ ನಮಗೆ ಹೆಸರು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅಂದ್ರೆ ಈ ವಾರ ಕಾಯ್ಬೇಕಂತ ಹೇಳ್ತಾರೆ. ಕಾಯ್ಬೇಕು ಸರ್. ಸರ್, ಈಗ ಗುಲ್ಬರ್ಗ ಜಿಲ್ಲೆ ಅದರಲ್ಲಿ ಹೆಚ್ಚು ಬೆಳೆಯದಂತ ತೊಗರಿ. ಇಲ್ಲಿ ಒಂದು ತಳಿಗಳು, ಯಾವ ತಳಿಗಳಿದಾವೆ ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ರೆ ಅವರು ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ತೊಗರಿ ತಳಿಗಳು ಗುಲ್ಬರ್ಗದಲ್ಲಿ ಸೂಕ್ತವಾದಂತಹ ಪಿಂಕ್ ತೊಗರಿ TS3R ಇದೆ. ಆಮೇಲೆ GRG 811 ಇದೆ. ಅದನ್ನು GRG 811ಕ್ಕೆ ಧರ್ಮರಾಜ್ ಅಂತ ಹೆಸರಿದೆ. ಅದೇ GRG 153ಕ್ಕೆ ಭೀಮಾ ಅಂತ ಹೆಸರಿದೆ ಸರ್. ಈ GRG 11ರ ಲಕ್ಷಣ ಅಂದ್ರೆ ಇದು 165ರಿಂದ 175 ದಿವಸದಲ್ಲಿ ಕಟಾವಿಗೆ ಬರ್ತಾ ಇದೆ. ಆಳವಾದ ಕಪ್ಪು ಮಣ್ಣು ಭೂಮಿ ಬಹಳ ಸೂಕ್ತ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಬಹಳಷ್ಟು ಕಪ್ಪು ಮಣ್ಣೆ ಇದೆ, ಸೂಕ್ತತೆ ಇದೆ. ಒಂದು ಲಾಸ್ಟ್ ಗೆ ನೀರು ಕೊಟ್ರೆ ಕೂಡ ತುಂಬಾ ಒಳ್ಳೇದು ರೈತರು. ಯಾಕಂದ್ರೆ ಸರ್ ಕೊನೆಯ ಹಂತದಲ್ಲಿ ಭೂಮಿ ಕ್ರ್ಯಾಕ್ ಆಗ್ತದೆ ಕಪ್ಪು ಮಣ್ಣು, ಅಂತ ಟೈಮಲ್ಲಿ ಒಂದು ನೀರು ಕೊಟ್ಟರು ಭಾರಿ ಇದೆ. ಆಮೇಲೆ ಸಾಧಾರಣ ಸಹಿಷ್ಣುತೆ ಒಂದು ಗೊಡ್ಡ ರೋಗಕ್ಕೆ ಮತ್ತೆ ನೆಟ ರೋಗಕ್ಕೆ ಸಾಧಾರಣ ಸಹಿಷ್ಣುತೆ. ಆಮೇಲೆ ಇದರಲ್ಲಿ ಅಷ್ಟೇ ಒಣ ಬೇಸಾಯದಲ್ಲಿ 4ರಿಂದ 6 ಕ್ವಿಂಟಾಲ್ ತೆಗೆದ್ರೆ ನೀರು ಕೊಟ್ಟಲ್ಲಿ ಒಂದು 2 ಕ್ವಿಂಟಾಲ್ ಜಾಸ್ತಿನೇ ತಗೊಳ್ಬಹುದು, 7ರಿಂದ 8 ಕ್ವಿಂಟಾಲ್ ತಗೊಳ್ಬಹುದು. ಒಂದ್ಸಲ ನೀರು ಕೊಟ್ರೆ GRG 811 ಒಳ್ಳೆ ವೆರೈಟಿ ಧರ್ಮರಾಜ್. ಅದೇ ರೀತಿ ತಾವು ಇನ್ನೊಂದು ಹೇಳಕ್ ಹೇಳಿದ್ರಿ ತೊಗರಿ ತಳಿ
ಲೇಟೆಸ್ಟ್ ಆಗಿ ಬರುವಂತದ್ದು GRG 152 ಕಳೆದ 4 ವರ್ಷದಿಂದ ಭೀಮಾ ತಳಿ. ಇದು ಕೂಡ ಕಪ್ಪು ಮಣ್ಣಿಗೆ ಸೂಕ್ತವಾಗಿದೆ. ಆಮೇಲೆ ಡೀಪ್ ಬ್ಲಾಕ್ ಮತ್ತೆ ಮೀಡಿಯಂಗೂ ಕಾಟನ್ ಸಾಯಿಲ್ಗಳು ಯುಕ್ತ ಇದೆ. ಇದು ಕೂಡ 160 to 165 ಡೇಸ್ 165 ದಿನದಲ್ಲಿ ಕಟಾವಾಗಿರಲಾಗುತ್ತೆ. ಇದು ಕೂಡ ಕಪ್ಪು ಮಣ್ಣಿಗೆ ಸೂಕ್ತ ಆಗ್ತದೆ. ಸಾಧಾರಣ ಸಹಿಷ್ಣುತೆ ಇದೆ ಗೊಡ್ಡ ರೋಗ ಮತ್ತೆ ತೊಗರಿಯ ನೆಟೆ ರೋಗಕ್ಕೆ. ಆಮೇಲೆ ಒಣ ಬೇಸಾಯದಲ್ಲಿ ಕೂಡ 4.5 ಕ್ವಿಂಟಾಲ್ ಇಳುವರಿ ತಗೊಳ್ಬಹುದು. ನೀರಾವರಿ ಸನ್ನಿವೇಶದಲ್ಲಿ 7 ರಿಂದ 9 ಕ್ವಿಂಟಾಲ್ ಕೂಡ ಒಂದು ಸ್ಪೇಸಿಂಗ್ 4.5 ಇಂದ 4 ಫೀಟ್ ಕೊಟ್ಟರೆ ಒಳ್ಳೆ ಇದು ಕೊಡ್ತವೆ. ಆಮೇಲೆ ಯಾವೊಂದು ರೈತರು ನೆನಪಿಟ್ಕೊಳ್ಬೇಕು, ಲಾಸ್ಟ್ ಟೈಮ್ ಕೆಲವೊಂದು ಭಾಗದಲ್ಲಿ ಗೊಡ್ಡ ರೋಗಗಳು ಜಾಸ್ತಿ ಬಂದಿದೆ. ಅದು ತೊಗರಿ ನಂತರ ತೊಗರಿ ಕಂಟಿನ್ಯೂಸ್ ಬೆಳಿಬಾರ್ದು ಸರ್. ಫಾರ್ ಎಕ್ಸಾಂಪಲ್ ತಾಂಡೂರು ತೊಗರಿ ಇರಬಹುದು, ಅದು ಬೇಸಿಗೆಯಲ್ಲಿ ಬೆಳೆಯುವಂತ ತೊಗರಿ ಇದೆ. ನಮ್ಮ ತೊಗರಿ ಆದ್ಮೇಲೆ ಅದನ್ನು ಬೆಳೀತಾ ಇದ್ದಾರೆ ರೈತರು. ವ್ಯಾಪಕವಾಗಿ ಬೆಳೆದಾಗ ಗೊಡ್ಡ ರೋಗ ವ್ಯಾಪಕವಾಗಿ ಹರಡ್ತಾ ಇದೆ. ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಇರುವಂತದ್ದು ಬೇಸಿಗೆ ತೊಗರಿ, ಎಲ್ಲಾ ಕಡೆ ಬೆಳೆಯಕ್ಕೆ ಆಗಲ್ಲ ಅದು. ಅದನ್ನು ಕೂಡ ರೈತರು ಎಫೆಕ್ಟ್ ಆಗ್ತದೆ. ಆನ್ ದಿ ವೇ ಕೂಡ ನಾವು ಚೆಕ್ ಮಾಡಿದಾಗ ಸರ್, ಕಳೆದ ವರ್ಷದ ತೊಗರಿ ವೇಸ್ಟೇಜ್ ತೆಗ್ದಿಲ್ಲ ಭೂಮಿಯಿಂದ, ಅದನ್ನು ಟ್ರಾಕ್ಟರ್ ಇಂದ ಕ್ಲೀನ್ ಆಗಿ ಮಾಡ್ಬೇಕಾಗತ್ತೆ. ಇನ್ನು ಲ್ಯಾಂಡ್ ಲೆವೆಲಿಂಗ್ ಸ್ವಲ್ಪ ಒಂದು 10 ರಿಂದ 20% ಬಾಕಿ ಇದೆ. ಇದು ಅವೇರ್ನೆಸ್ ಆಕಾಶವಾಣಿ ಮೂಲಕ ರೈತರ ಒಂದು ಮನವಿ ಏನಂದ್ರೆ, ಹೋದ ವರ್ಷದ ಏನು ಕೂಳೆ ತೊಗರಿ ಇದೆ ಅದನ್ನು ಕ್ಲೀನ್ ಮಾಡ್ಬೇಕಾಗತ್ತೆ. ದೊಡ್ಡ ದೊಡ್ಡ ಹೆಂಟೆಗಳಿವೆ, ಅದನ್ನು ಕೂಡ ಪುಡಿ ಮಾಡಬೇಕಾಗತ್ತೆ. ಅವಾಗ ಒಂದು ರೋಗವನ್ನು ಕಡಿಮೆ ಮಾಡಬಹುದು. ತಿಪ್ಪೆ ಗೊಬ್ಬರ ಎಲ್ಲಿ ಭೂಮಿ ರೈತರಲ್ಲಿ ಇದೆ, 100 kg ತಿಪ್ಪೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಇದ್ರೆ ಅದಕ್ಕೆ 1 kg ಟ್ರೈಕೋಡರ್ಮವನ್ನು ಮಿಕ್ಸ್ ಅಪ್ ಮಾಡಿದಾಗ ಆ ಟ್ರೈಕೋಡರ್ಮವನ್ನು ಜೈವಿಕವಾಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಅವಾಗ ಒಂದು ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಟ್ರೈಕೋಡರ್ಮವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ತುಂಬಾ ಒಳ್ಳೆಯದೆ. ಟ್ರೈಕೋಡರ್ಮವನ್ನು ನಾವು ಎರೆಹುಳ ಗೊಬ್ಬರ ಅಥವಾ ಬೇವಿನ ಹಿಂಡಿಯ ಮೂಲಕ ಲೈನ್ ಕೊಟ್ಟಾಗ ರೈತರು ಭೂಮಿಯಿಂದ ಬರುವಂತ ರೋಗ ಮತ್ತೆ ಮಣ್ಣಿನಿಂದ ಬರುವಂತ ರೋಗವನ್ನು ಹತೋಟಿ ಮಾಡಬಹುದು. ಸರ್, ಬಹಳಷ್ಟು ರೈತರು 7 ಗಂಟೆ 8 ಗಂಟೆ ಸೋಕಿಂಗ್ ಮಾಡಿ ಹಾಕ್ತಾರೆ, ಬೇಕಾಗಿಲ್ಲ. ಜಸ್ಟ್ 1 ಗಂಟೆ ಮುಂಚೆನೆ ಬೆಲ್ಲದ ನೀರು ಹಾಕಿ ಬೀಜೋಪಚಾರ ಮಾಡಿ ಹಾಕಿದ್ರೆ ಒಳ್ಳೇದು. ರೈಸೋಮಿ ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, PSB ಇರ್ಬೋದು. ರಂಜಕ ಕರಗಿಸುವ ಗೊಬ್ಬರ ಕೂಡ ನಮ್ಮಲ್ಲಿ ಸಿಗ್ತಾ ಇದೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇದೆ. ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಮಣ್ಣಿನಿಂದ ಬರುವಂತ ರೋಗವನ್ನು ಹತೋಟಿ ಮಾಡಬಹುದು. ಬರಗಾಲ ಸನ್ನಿವೇಶದಲ್ಲಿ ರೈತರಿಗೆ ಇನ್ನೂ 1 ತಿಂಗಳು ಟೈಮ್ ಇದೆ ಬಿತ್ತನೆ ಮಾಡಕ್ಕೆ ತೊಗರಿಯನ್ನು. ಈಗ ತೊಗರಿ ಬಿತ್ತನೆ ಮಾಡಕ್ಕೆ ಅವಸರ ಬೇಕಾಗಿಲ್ಲ, ಗಡಿಬಿಡಿ ಬೇಕಾಗಿಲ್ಲ. ರೈತರಿಗೆ ಯಥೇಚ್ಛವಾಗಿ ನಮ್ಮ ಸಂಶೋಧನಾ ಪ್ರಕಾರ ಜುಲೈ ಲಾಸ್ಟ್ ವರೆಗೂ ತೊಗರಿ ಬಿತ್ತನೆಗೆ ಅವಕಾಶ ಇದೆ. ಬಹಳಷ್ಟು ನಾವು ನೋಡ್ತೇವೆ. ಎಟ್ ಪ್ರೆಸೆಂಟ್ ರೈತರು, ನಮ್ಮ ಮಣ್ಣು ವಿಜ್ಞಾನಿಗಳು ಮಣ್ಣು ಮತ್ತೆ ನೀರಿನ ಸ್ಟೇಟಸ್ ನೋಡ್ತಾ ಇದ್ದಾರೆ. ಅದು ಕೂಡ ಅವರು ವಿವರವಾಗಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಎಚ್ಚರಿಕೆಯ ಕ್ರಮಗಳು ಅಂದ್ರೆ ರೋಗದು, ಯಾಕಂದ್ರೆ ಗೊಡ್ಡ ರೋಗ ಮತ್ತೆ ತೊಗರಿಯ ನೆಟೆ ರೋಗ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ ರೋಗಗಳು. ಅದಕ್ಕೋಸ್ಕರ ರೈತರು ಮೊದಲಾಗಿ ಒಂದು ಸರ್ಟಿಫೈಡ್ ಸೀಡ್ಸ್ ಗಳನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸರ್, ಲಾಸ್ಟ್ ಟೈಮ್ ಕೆಲವರು ಚೀಟಿಗಳ ಇಟ್ಕೊಂಡಿಲ್ಲ ರೈತರು, ಲಾಸ್ಟ್ ಗೆ ಎಫೆಕ್ಟ್ ಆಯ್ತಂತ. ತೊಗರಿಯ ಬ್ಯಾಗ್ ನ ಬೀಜಗಳ ಲೇಬಲ್ಗಳು ಅದನ್ನು ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಎಣ್ಣೆ ಔಷಧಿಗಳು ಏನಿದೆ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಅವನ್ನು ಕರೆಕ್ಟ್ ಆಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾರೆ. ದಟ್ಟವಾಗಿ ಬಿತ್ತನೆ ಮಾಡಕ್ಕೂ ಹೋಗಬಾರ್ದು ಸರ್. ತೊಗರಿಯನ್ನು ದಟ್ಟವಾಗಿ ಬಿತ್ತನೆ ಮಾಡಿದಾಗ ಕೂಡ ಅದನ್ನು ಎಫೆಕ್ಟ್ ಆಗೋ ಸಾಧ್ಯ ಇದೆ. ನಿರ್ದಿಷ್ಟ ಸ್ಪೇಸಿಂಗ್ ಅಲ್ಲಿ ಕೊಟ್ಟಾಗ ಒಳ್ಳೆ ಇಳುವರಿ ಬಂದಿದೆ. ಅದಕ್ಕೋಸ್ಕರ ಮಾದರಿ ರೈತರು ಇದ್ದಾರೆ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಆಕಾಶವಾಣಿಯಲ್ಲಿ ಮಾದರಿ ರೈತರು ಬಂದು ಅದರ ಬಗ್ಗೆ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತರು ಈ ತೊಗರಿ ಮಾತ್ರ ಅಲ್ಲದೆ ಪಕ್ಕದ ತೊಗರಿಯನ್ನು ಕೂಡ 1-2 ಯಶಸ್ವಿಯಾಗಿ ಬೆಳೆದಾರೆ ಸರ್, ನೀರಾವರಿ ಇದ್ದವರು. ಅದಕ್ಕೋಸ್ಕರ ತೊಗರಿಯ ವಿವಿಧ ತಳಿಗಳಲ್ಲಿ ಪಿಂಕ್ TS3R ತೊಗರಿ ಇರ್ಬೋದು, GRG 152 ಇರ್ಬೋದು, ಈ ತಳಿಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಬರುವ ವರ್ಷಕ್ಕೆ NAM 88 ಪಿಂಕ್ ತೊಗರಿ ಟೈಪೇ ಇದೆ, ಅದು ಫಾರ್ಮ್ ಟ್ರಯಲ್ ಹಂತಕ್ಕಿದೆ. ಆ ಫಾರ್ಮ್ ಟ್ರಯಲ್ ಹಂತಕ್ಕಿರೋದ್ರಿಂದ ಬರುವ ವರ್ಷದಲ್ಲಿ ಅವರಿಗೆ ಬೀಜನೂ ಸಿಗ್ತಾ ಇದೆ. NAM 88 ಅದು ಕೂಡ 144 ದಿನಕ್ಕೆ ಬರ್ತಾ ಇದೆ ಸರ್. ಅವರು 200 ಡೇಸ್ಗೆ ಕಾಯ್ಬೇಕಂತಿಲ್ಲ, 144 ಡೇಸ್ಗೆ ಅದು ಬರ್ತಾ ಇದೆ. ಅದರ ವಿಶೇಷತೆ ಏನು ಸರ್? ಅದು ಕೂಡ ಅಷ್ಟೇ, ಇಳುವರಿಯಲ್ಲಿ ಕೂಡ 4.5 ಕ್ವಿಂಟಾಲ್ ಇದೆ. ಮಂಜಿನ ಹಾನಿ ಜಾಸ್ತಿ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಆ ಮಂಜಿನ ಹಾನಿಯನ್ನು ತಡ್ಕೊಳ್ಳುವಂತ ಸಾವಾಗ ಇದೆ. ಆಮೇಲೆ ಅದಕ್ಕೂ ಕೂಡ ನೆಟೆ ರೋಗ ಮತ್ತೆ ಗೊಡ್ಡ ರೋಗಕ್ಕೆ ನಿರೋಧಕ ಇರುವುದರಿಂದ ಅದನ್ನು ರೈತರು ಡಿಸೆಂಬರ್ ಒಳಗಡೆನೆ ಅದನ್ನು ಕಟಾವು ಮಾಡ್ಕೊಳ್ಬಹುದು. 4-5 ಕಡೆ ಟ್ರಯಲ್ ಆಗಿ ಕೊಟ್ಟಿದ್ದಾರೆ ZRS ಮತ್ತೆ KVK ವತಿಯಿಂದ ಫಾರ್ಮ್ ಟ್ರಯಲ್ ಸೆಕ್ಷನ್ ಅಲ್ಲಿ. ಅದು ಕೂಡ ಮುಂದಿನ ವರ್ಷ, ಈ ವರ್ಷನೂ ಕೊಡ್ತಾ ಇದ್ದಾರೆ. 2-3 ವರ್ಷ ನೋಡ್ಬೇಕು ಅಂತ ಇದೆ ಸರ್ ಸಂಶೋಧನೆಯನ್ನು. ಹವಾಮಾನ ಚೇಂಜ್ ಆಗ್ತಾ ಇದೆ, ಮಳೆಯ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಸ್ವಾಭಾವಿಕವಾಗಿ ಒಂದು ಲಕ್ಷಣಗಳನ್ನು ನೋಡಿಕೊಂಡು ನಾವು ಬಿಡುಗಡೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಅನುವಂಶ ತಜ್ಞರು ಅವರು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಪೆಥಾಲಜಿಸ್ಟ್ ಮತ್ತೆ ಅನುವಂಶ ತಜ್ಞರು ಸೇರ್ಕೊಂಡ್ಬಿಟ್ಟು ವಿವಿಧ ತಳಿಗಳನ್ನು ನೋಡ್ತಾ ಇದ್ದಾರೆ. ಫಾರ್ಮ್ ತಳಿ ಮೊದಲು ಇರುವುದರಿಂದ ಮುಂದಿನ ಹಂತದಲ್ಲಿ ಅದನ್ನು ಸಿಗುವಂತ ಸಾಧ್ಯತೆ ಇದೆ ಸರ್. ಸರ್, ಈಗ ನೀವು ಹೇಳಿದ್ರೆ
ಜುಲೈ ಕೊನೆಯವರೆಗೂ ಬಿತ್ತಲಿಕ್ಕೆ ಅವಕಾಶ ಇದೆ ತೊಗರಿಗೆ ಅಂತೇಳಿ. ಹಾಗಾಗಿ ನಾವು ರೈತರಿಗೆ ಇನ್ನು ಸುಮಾರು ಒಂದು 40 ದಿನ ಮೇಲೇನೆ ಸಮಯ ಇದೆ. ಈ ಒಂದು ಸಮಯದಲ್ಲಿ ತೊಗರಿ ಬೆಳೆಯಂತ ರೈತರು ಏನೇನು ಒಂದು ತಯಾರಿ ಮಾಡ್ಕೊಂಡ್ರೆ ಅವರಿಗೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಸರ್, ಬಹಳಷ್ಟು ರೈತರು ಹೇಳ್ತಾರೆ ನಮ್ಮಲ್ಲಿ ಜಾನುವಾರು ಇಲ್ಲ, ಹಿಂಡಿ ಗೊಬ್ಬರ ಕಷ್ಟ ಆಗ್ತಾ ಇದೆ, 3000 ಟ್ರಾಕ್ಟರ್ ರೋಡ್ ಇದೊಂದು 8000ಕ್ಕೆ ಬಂದಿದೆ ಟ್ರಾಕ್ಟರ್ ರೋಡ್ ಅಂತ ಹೇಳ್ತಾರೆ. ಅವರಿಗೆ ಒಂದೇ ಮನವಿ, ಇರ್ತಕ್ಕಂತಹ ಕಡಿಮೆ ಅವಧಿಯಲ್ಲಿ ಜೀವಾಮೃತ ಪ್ರಿಪರೇಷನ್ ಮಾಡಕ್ಕೆ ಚಾನ್ಸಸ್ ಇದೆ. ಆಮೇಲೆ ಇರ್ತಕ್ಕಂತ ಬಹಳಷ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ಸೆಣಬು ಬೀಜ ಬಂದಿದೆ ಸರ್. ಕೆಲ ರೈತರು ಸೆಣಬನ್ನು ಬೇಸಿಗೆ ಮಳೆ ಬಂದಾಗನೇ ಹಾಕಿದರೆ, ಫಸ್ಟ್ ಅರ್ಲಿ ಮಳೆ ಬಂದಾಗಲೇ ಹಾಕಿದರೆ, ರ್ಯಾಂಡಮ್ ಆಗಿ ಹಾಕಿಬಿಟ್ಟು ಅದು ಹೂವು ಬಿಡುವ ಮೊದಲೇ ಮೊಗ್ಗಿ ಹಾಕೊಂಡು ಅದರಲ್ಲಿ ಮಿಶ್ರಣ ಮಾಡಿದ್ದಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬಲವರ್ಧನೆ ಆಗ್ತಾ ಇದೆ. ಎರೆಹುಳ ಗೊಬ್ಬರಗಳು ತಯಾರಿ ಮಾಡುವಂತ ರೈತರು ಇದ್ದಾರೆ. ಅವ್ರ ಮೂಲಕ ಒಂದು 150 ರಿಂದ 200 kg ಸಾಲು ಇಡೀ ಎಕರೆಗಟ್ಟಲೆ ಸುರಿಯುವುದು ಬೇಕಾಗಿಲ್ಲ, ಆ ಲೈನ್ ಹಾಕೊಂಡು ಅದನ್ನು ಉಳಿಸ್ಕೊಳ್ಬಹುದಾಗಿದೆ. ಯಾಕಂದ್ರೆ ಭೂಮಿಯ ವಾತಾವರಣ ನಿಧಾನಗತಿಯಿಂದ ಟೆಂಪರೇಚರ್ ಕಡಿಮೆ ಹಾಕೊಂಡು ಬದಲಾವಣೆ ಆಗ್ತಾ ಇದ್ರಿಂದ ಸೊ ಈ 23 ಕೊಟ್ಟಿದ್ದಾರೆ. ಧಾರವಾಡ ವಿಶ್ವವಿದ್ಯಾಲಯ ಕೂಡ ರೈತರಿಗೆ ಒಂದು ವಿಶೇಷ ಇದು ಕೊಟ್ಟಿದ್ದಾರೆ, ಇನ್ನು 1 ವಾರ ಕಾಯಿರಿ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕ ರೈತರಿಗೆ. ಸೊ 23-24 ಸೂಕ್ತ ಸನ್ನಿವೇಶದ ನಂತರನೇ ಮೋಡಗಳು ಸೃಷ್ಟಿ ಆಗ್ತಾ ಇರುವುದರಿಂದ ಮೋಡಗಳ ಒಂದು ಚಲನೆ ಕೂಡ ಆಗ್ತಾ ಇದೆ. ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ ಅಂತ ಕೂಡ ಹವಾಮಾನ ವರದಿ ಇವತ್ತು ಬಂದಿದೆ. ಅದಕ್ಕೋಸ್ಕರ 40 ರಿಂದ 50 ಕಿಲೋಮೀಟರ್ ಪರ್ ಅವರ್ ಬೀಸ್ತಾ ಇರೋದ್ರಿಂದ, ಗಾಳಿ ಜಾಸ್ತಿ ಇದ್ರೆ ಮೋಡಗಳ ಚಲನೆ ಜಾಸ್ತಿ ಇರೋದ್ರಿಂದ ಸೊ ರೈತರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ GKMS ಇರ್ಬೋದು, KVK ಗ್ರೂಪ್ ಅಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ಹವಾಮಾನ ನೋಡ್ಕೊಂಡೇ ಮಾಡ್ಕೊಳ್ಕೊಳ್ಳಿ ಸರ್. ಸರ್, ತಾವು ಆಗ್ಲೇ ಹೇಳಿದ್ರಿ ಈ ಗೊಡ್ಡು ರೋಗ ಬಹಳ ಸಮಸ್ಯೆ ಮಾಡ್ತಾ ಇದೆ ಅಂತಂತೇಳಿ. ಅದು ತೊಗರಿಯಲ್ಲಿ ಇಳುವರಿಗೆ ಬಹಳ ಎಫೆಕ್ಟ್ ಕೊಡ್ತದೆ ಅಂತ ಹೇಳಿದ್ರಿ. ಅದನ್ನ ನಿರ್ವಹಣೆ ಮಾಡ್ಬೇಕು. ನಾವು ಆಗ್ಲೇ ಮಾತಾಡ್ತಿದ್ದೀವಿ, ಇನ್ನು ಕೆಲವರೆಲ್ಲ ಕುಳೆನೆ ತೆಗೆದಿಲ್ಲ, ಇದರಿಂದ ಮುಂದಿನ ಬೆಳೆಗೆ ಎಫೆಕ್ಟ್ ಆಗಬಹುದು. ಹೌದು ಸರ್, ಇದನ್ನ ನಿರ್ವಹಣೆ ಹೇಗೆ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು ರೈತರು? ಈಗ ರೈತರು ಇರ್ತಕ್ಕಂತಹ ಏನು ವೇಸ್ಟ್ ಸ್ಟೇಬಲ್ಸ್ ಇದೆ ಅದನ್ನ ಆಂದೋಲನವಾಗಿ ತಗೊಳ್ಬೇಕಾಗತ್ತೆ. ರೈತ ಸಂಪರ್ಕ ಮತ್ತೆ KVK ವಿಜ್ಞಾನಿಗಳು ಪ್ರತಿಯೊಂದು ಟೈಮಲ್ಲಿ ಕೂಡ ಸಂದರ್ಶನದಲ್ಲಿ ಹೇಳ್ತೇವೆ, ಹೊಲದಲ್ಲಿ ಫೀಲ್ಡ್ ಅಲ್ಲಿ ಹೋದಾಗ್ಲೂ ಅಲ್ಲಿ ನಿಂತ್ಕೊಂಡು ನಾವು ಹೇಳ್ತಾ ಇದ್ದೇವೆ ರೈತರಿಗೆ ಇದನ್ನು ಕುಳೆ ತೊಗರಿಯನ್ನು ತಗೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಫುಲ್ ಎಫೆಕ್ಟ್ ಆಗ್ತಾ ಇದೆ ಅಂತ. ದಯವಿಟ್ಟು ರೈತರೇ ಆ ಕುಳೆಯನ್ನು ತೆಗೆದು ಬಿಟ್ಟು ಸ್ಟಬಲ್ಸ್ ಅನ್ನು ಎಲ್ಲವೂ ತಗೊಂಡ್ಬಿಟ್ಟು ತೆಗಿಬೇಕಾಗುತ್ತೆ. ಇಲ್ಲಾಂದ್ರೆ ಸ್ವಾಭಾವಿಕವಾಗಿ ಗೊಡ್ಡು ರೋಗಗಳು ನುಸಿಯಿಂದ ಸ್ಪ್ರೆಡ್ ಆಗ್ತವೆ. ಅಸೇರಿಯಾ ಕಜಾನಿ ಎಂಬ ನುಸಿಯಿಂದ ಸ್ಪ್ರೆಡ್ ಆಗ್ತದೆ ಸರ್. ಡೈಕೋಫಾಲ್ ಬ್ಯಾನ್ ಆಗಿದೆ, ಸೊ ಗವರ್ಮೆಂಟ್ ಬ್ಯಾನ್ ಮಾಡಿದ್ರೆ ಅದರ ಬದಲು ಮೆಜಿಸ್ಟಾರ್ ಅಥವಾ ಫೆನಾಥಿಯಾನ್ ಅಂತ ಬರ್ತದೆ, ಇಕೋಮೈಟ್ ಮೆಜಿಸ್ಟಾ ಅಂತ ಬರ್ತಾ ಇದೆ, ಬೇವಿನ ಎಣ್ಣೆ ರೈತ ಸಂಪರ್ಕದಲ್ಲಿ ಸಿಗ್ತಾ ಇದೆ. ಅದನ್ನ 2 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಆ ರೋಗವನ್ನು ಹತೋಟಿ ಮಾಡಬಹುದು. ಸೊ ಮುಂಜಾಗ್ರತಾ ರೈತರು ಹೊಲಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಗೊಡ್ಡು ರೋಗವನ್ನು ಬಾರದಂಗೆ ತಡ್ಕೊಳ್ಬಹುದು ಸರ್. ಈಗ ನಮ್ಮ ಈ ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳು ಕೆಲವೊಂದಿದೆ. ಈಗ ಪಪಾಯಿ ಇರ್ಬೋದು, ಲಿಂಬು ಇರ್ಬೋದು, ಇದರಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ರೋಗಗಳು ಕಾಣಿಸ್ಕೊಳ್ತವೆ, ಯಾವ ರೀತಿಯ ಲಕ್ಷಣಗಳಿರ್ತವೆ, ಮತ್ತೆ ಅವನ್ನ ನಮ್ಮ ರೈತರು ಹೇಗೆ ನಿರ್ವಹಣೆ ಮಾಡಬೇಕು? ಸರ್, ಪಪಾಯ ಬಹಳಷ್ಟು ರೈತರು ಈಗ ತಾನೇ ಹಾಕಿ 2 ತಿಂಗಳಾಗಿದ್ದಾರೆ. ಬೋರ್ವೆಲ್ 3 ಇಂಚ್ ಇದ್ದದ್ದು 1.5 ಇಂಚಿಗೆ ಅರ್ಧ ಇಂಚಿಗೆ ಬರ್ತಾ ಇದೆ, ನೀರಿಗೆ ಕಷ್ಟ ಆಗ್ತಾ ಇದೆ. ಇಂಥ ಟೈಮಲ್ಲಿ ಸ್ವಾಭಾವಿಕವಾಗಿ ರೈತರಿಗೆ ಬಹಳ ಕಷ್ಟ ಇದೆ. 1 ತಿಂಗಳು ಅವರು ಟ್ಯಾಂಕರ್ ಮುಖಾಂತರ ಒಂದು 15 ದಿನ ಉಳಿಸ್ಕೊಂಡ್ರೆ ಪಪಾಯನ್ನು ಉಳಿಸ್ಕೊಳ್ಬಹುದು. ಈಗಾಗಲೇ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅಲ್ಲಲ್ಲಿ ಕಾಣ್ತಾ ಇದೆ, ಎಲೆಗಳೆಲ್ಲ ಮುದುಡ್ತಾ ಇದೆ. ಸ್ಯಾಂಪಲ್ಸ್ ಗಳು ವಾಟ್ಸಪ್ ಅಲ್ಲಿಯೂ ಬರ್ತಾರೆ, KVK ಕೂಡ ರೈತರು ತಗೊಂಡ್ ಬರ್ತಾ ಇದ್ದಾರೆ. ಬಹಳಷ್ಟು ಪಪಾಯ ಏರಿಯಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಕಲ್ಲಂಗ್ರ ಇರ್ಬೋದು, ಚಿಂಚನಸೂರು ಇರ್ಬೋದು, ಈ ರೂಟಲ್ಲಿನೇ ನಮಗೆ 150 ಎಕರೆಯಿಂದ ಜಾಸ್ತಿ ಇದೆ. ಇಲ್ಲಿ ಒಂದು ಬೆಳೆಗಾರರ ಒಕ್ಕೂಟನೇ ಇದೆ. ಅದೇ ರೀತಿ ಮಾಗಾಂ ಕಡೆ ನಾವು ವಿಸಿಟ್ ಕೊಟ್ಟಿದ್ದೇವೆ, ಅಲ್ಲಿನೂ ಇದೆ. ಹಡಗಿಲೆ ಹರುತಿ ಕಡೆ ನಾವು ಮೊನ್ನೆ ತಾನೇ ವಿಸಿಟ್ ಹೋಗಿದ್ದೇವೆ, ಅದರಲ್ಲಿ ನೋಡ್ತಾ ಕೂಡ ರೈತರಿಗೆ ಹೇಳಿದ್ದೇವೆ ಒಂದು ವೈರಸ್ ಬರುವ ಚಿಹ್ನೆ ಇದ್ರಿಂದ ರೈತರು ಈಗಾಗಲೇ ಎಚ್ಚರಿಕೆ ಕ್ರಮವಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಬೇವಿನ ಎಣ್ಣೆ 2 ml per ಲೀಟರ್ ಅಥವಾ ಫ್ರೆಶ್ ಆಕಳ ಗೋತ ಕವಿಯೂರಿನ್ ಅಂತ ಇದೆ, ಅದನ್ನು 5 ml per ಲೀಟರ್ ಹಾಕೊಂಡು ಬೆಳಿಗ್ಗೆ 10 ಗಂಟೆ ಒಳಗಡೆ ಸಿಂಪಡಣೆ ಮಾಡಿದ್ರೆ ಸೊ ಆಕ್ಟಿವ್ ಆಗ್ತವೆ. ಯಾಕಂದ್ರೆ ಪತ್ರ ಹರಿತು ಆಗಕ್ಕೆ ಬಿಡ್ತಾ ಇಲ್ಲ ಈ ವೈರಸ್. ಏನು ಗ್ರೀನ್ ಪಿಗ್ಮೆಂಟೇಶನ್ ಅದು ಚೇಂಜ್ ಆಗಿ ಹಳದಿ ಆಗ್ತಾ ಇದೆ. ಅದಕ್ಕೋಸ್ಕರ ರೈತರು ಈ ವೈರಸ್ ಅನ್ನು ನಿರ್ವಹಣೆ ಮಾಡಬೇಕಾದ್ರೆ ಇಲ್ಲಿ ಜಿಂಕ್ EDTA 1 ಗ್ರಾಮ್ per ಲೀಟರ್ ಸಿಂಪಡಣೆ ಮಾಡಬೇಕಾಗುತ್ತೆ. ಇದರೊಟ್ಟಿಗೆ ಥಯೋಮಿಥಾಕ್ಸಮ್ 0.5 ಗ್ರಾಮ್ 0.5 ಗ್ರಾಮ್ per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಒಳ್ಳೇದು ಸರ್. ಮಜ್ಜಿಗೆ ಕೂಡ ಒಳ್ಳೇದು, ಸ್ವಾಭಾವಿಕವಾಗಿ ಮಜ್ಜಿಗೆಯನ್ನು ಕೂಡ 5 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ವೈರಸ್ ರೋಗವನ್ನು ಹತೋಟಿ ಮಾಡಿದ್ರು. ಇನ್ನೂ ನಮ್ಮ ಸಂಶೋಧನೆಯ ಪ್ರಕಾರ ಶೇಂಗಾ ಎಣ್ಣೆ ಗ್ರೌಂಡ್ನಟ್ ಆಯಿಲ್ 5 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಆರಂಭಿಕ 2 ತಿಂಗಳು 3 ತಿಂಗಳು ವೈರಸ್ ಅನ್ನು ಹತೋಟಿ ಮಾಡಿದ್ರೆ ರೈತರು 17 ತಿಂಗಳವರೆಗೆ ಪಪಾಯ ಇಳುವರಿ ತಗೊಳ್ಬಹುದು. ಯಾಕಂದ್ರೆ 4.5 ತಿಂಗಳಿಗೆ ಸೆಟ್ಟಿಂಗ್ ಆದ್ರೆ 17 ತಿಂಗಳವರೆಗೆ ತಗೊಳ್ಳಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ.
ಏನು ನಿಂಬೆ ಇದ್ರ ಬಗ್ಗೆ ಅದೇ ಸರ್, ಲಾಸ್ಟ್ ಟೈಮ್ ಕೂಡ ಆಕಾಶವಾಣಿಯಲ್ಲಿ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೇವೆ ನಾವು. ಇಲ್ಲಿಯೂ ಅಷ್ಟೇ ಸರ್, ಕಜ್ಜಿ ರೋಗ ಬರ್ತಾ ಇದೆ. ಕಜ್ಜಿ ರೋಗ ನೋಡಿದಾಗ ಎಲೆಲ್ಲ ಚುಕ್ಕಿ ರೋಗ ಆಗ್ತಾ ಇದೆ, ಕಾಯಿಗಳ ಚುಕ್ಕಿ ಆಗ್ತಾ ಇದೆ, ದೇಟಲ್ಲಿ ಕೂಡ ಇದೆ, ಈವನ್ ಲಿಂಬೆಯ ಮುಳ್ಳುಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಈ ಚುಕ್ಕಿಗಳು ಜಾಸ್ತಿ ಆಗಿ ಬ್ಯಾಕ್ಟೀರಿಯಾ ದುಂಡಾಣು ರೋಗ ಜಾಸ್ತಿ ಆಗಿ ಅಕಾಲಿಕ ಮಳೆ ಬಂದಿರುತ್ತೆ, ಆ 3 ದಿನದಲ್ಲಿನೇ ಬ್ಯಾಕ್ಟೀರಿಯಾ ಸೃಷ್ಟಿ ಆಗ್ತವೆ. ಈ ಒಂದು ಕ್ಸಾಂಥೋಮೋನಾಸ್ ಸಿಟ್ರೈಸಿಸ್ ಸ್ಪ್ರೆಡ್ ಆಗುವ ರೀತಿ ಇದರಿಂದಾಗಿ ಎಲೆಗಳೆಲ್ಲ ಉದುರುವ ಸಾಧ್ಯ ಇರೋದ್ರಿಂದ ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು 2.5 ಗ್ರಾಂ ಮತ್ತೆ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಥವಾ ಎಗ್ರಮೈಸಿನ್ ಅಥವಾ ಪ್ಲಾಂಟಮೈಸಿನ್ 0.5 ಗ್ರಾಂ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಸುಡೋಮೋನಾಸ್ ಜೈವಿಕವಾಗಿ ಸಂಶೋಧನಾ ಕೇಂದ್ರದಲ್ಲಿ ಸಿಗ್ತಾ ಇದೆ, ಅದನ್ನ 5 ಗ್ರಾಂ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡಬಹುದು. ಒಂದು ರೋಗ ಬಂತಂತ ಹೇಳ್ಕೊಂಡು ರೈತರು ನಿರಾಸೆ ಆಗಬಾರದು. ಏನೇ ಇದ್ರೂ ವಿಜ್ಞಾನಿಗಳ ಮಾರ್ಗದರ್ಶನ ತಗೊಂಡೇ ಅವ್ರಿಗೆ ಮಾಡಬಹುದು. ಫೋಟೋ ಮೂಲಕ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಬಹುದು. ರೈತರು ಬಹಳಷ್ಟು ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಹೋಗ್ತಾ ಇದ್ದಾರೆ. ಮಾರುಕಟ್ಟೆಗೆ ಹೋಗ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಅಂತ ಕೆಮಿಕಲ್ಗಳು ಸಿಗ್ತಾ ಇದೆ, ಅದ್ರ ಬದಲು 6,000-7,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅನಗತ್ಯ RR ಹಾಕಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗಲ್ಲ. ಸ್ಪೆಸಿಫಿಕ್ ಟಾರ್ಗೆಟ್ ಫಂಜಿಸೈಡ್ ಅಥವಾ ಬ್ಯಾಕ್ಟೀರಿಯಾ ನಾಶಕ ಹಾಕಿದ್ರೆ ಮಾತ್ರ ಅದನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಅವರಿಗೆ ಆಕಾಶವಾಣಿ ಮೂಲಕ ರೈತರಿಗೆ ಮೈನ್ ಮನವಿ, ಲಿಂಬೆ ಬೆಳೆಗಾರರು ಸಾಧ್ಯವಾದಷ್ಟು ಶೆಡ್ಯೂಲ್ಡ್ ಮಳೆಗಾಲ ಬಂದ ತಕ್ಷಣನೇ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸರ್. ಸರ್, ಈಗ ನಮ್ಮ ಕೇಂದ್ರ ಸರ್ಕಾರದ ಒಂದು ಅಭಿಯಾನ ನಡೀತದೆ, ಖೇತ್ ಬಚಾವ್ ಅಂತ ಹೇಳಿ. ಸೊ ಇದರ ಬಗ್ಗೆ ನಮ್ಮ ರೈತರಿಗೆ ಒಂದು ಮಾಹಿತಿ. ಈ ಬಗ್ಗೆ ನಾವು 2-3 ತಂಡವಾಗಿ ಹೋಗಿದ್ದೇವೆ ಸರ್. ಅದರ ಬಳಿ ಪೆಥಾಲಜಿಕಲ್ ಪ್ರಾಬ್ಲಮ್ಗಳು ನಾವು ನೋಡಿದ್ದೇವೆ ಸರ್. ಮಣ್ಣು ವಿಜ್ಞಾನಿಗಳು ಅದರ ಬಗ್ಗೆನೂ ಹೇಳ್ತಾರೆ ಸರ್. ಬಹಳಷ್ಟು ರೈತರು ಖಡಕ್ ಬಿಸಿಲಲ್ಲಿ ತಿಪ್ಪೆ ಗೊಬ್ಬರವನ್ನು ಹಾಕಿದ್ದಾರೆ ಸರ್. ನೈಸರ್ಗಿಕ ಗೊಬ್ಬರವನ್ನು, ತಿಪ್ಪೆ ಗೊಬ್ಬರವನ್ನು ಖಡಕ್ ಆಗಿ ಬೀಸಲಾದ್ರೆ ಏನೂ ಪ್ರಯೋಜನ ಆಗಲ್ಲ. ಒಂದು ಆಲದ ಮರನ ಅಥವಾ ಹುಣಸೆ ಮರನ, ಬೇವಿನ ಮರದ ಅಲ್ಲಿ ಹಾಕೊಂಡ್ಬಿಟ್ಟು ಹಾಕ್ಬೇಕು. ದೊಡ್ಡ ದೊಡ್ಡ ರಾಶಿ ಹಾಕೊಂಡ್ಬಿಟ್ಟು ಅದು ಗಟ್ಟಿಯಾಗಿ ಬಿಟ್ಟಿದೆ, ಅದನ್ನು ಪುಡಿ ಪುಡಿ ಮಾಡುವ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಆ ಪುಡಿ ಪುಡಿ ಕೆಲಸ ಹಾಕೊಂಡು ಅದಕ್ಕೆ ಟ್ರೈಕೋಡರ್ಮವನ್ನು ಹಾಕ್ಬೇಕಾಗುತ್ತೆ. ಅದನ್ನು ಹಾಕಿ ರೈತರು ಅದನ್ನು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಸರ್. 2 ಟೀಮ್ ಆಗಿ ನಾವು ಹಳ್ಳಿ ಮೂಲಕ NGO FPO ಮೂಲಕ ಹೋಗಿದ್ದೇವೆ. ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ರೈತರು ಇನ್ನೂ ಅದನ್ನು ಯೂಸ್ ಮಾಡುವಂತ ರೀತಿಯಲ್ಲಿ ಬದಲಾವಣೆ ಇದೆ ಸರ್. ಅದಕ್ಕೋಸ್ಕರ ವೇಸ್ಟ್ ಟ್ರಾಶ್ ಮ್ಯಾನೇಜ್ಮೆಂಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಸರ್. ಈಗ ತಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಅಂದ್ರೆ ಮುಂಗಾರು ಆರಂಭದಲ್ಲಿ ತಡ ಆಗಿರೋದು ಒಂದು, ಯಾವ ತಳಿಗಳು ನಮಗೀಗ ಲಭ್ಯ ಇದಾವೆ, ಯಾವ ತಳಿಗಳು ಸೂಕ್ತ ಅಂತಲೂ ಹೇಳಿದರೆ, ಅದ್ರ ಜೊತೆಗೆ ಈ ಪಪ್ಪಾಯ ಮತ್ತೆ ಲಿಂಬದಲ್ಲಿ ಸಮಸ್ಯೆ ಏನಿದೆ ಅಂತ ತಾವು ತಿಳಿಸ್ಕೊಟ್ರೆ, ಕೊನೆಯದಾಗಿ ನಮ್ಮ ರೈತರಿಗೆ ಆಲ್ರೆಡಿ ರೆಡಿ ಇದ್ದಾರೆ, ಬಿತ್ತನೆ ಮಾಡ್ಲಿಕ್ಕೆ ಬೀಜ ರೆಡಿ ಇದೆ, ಭೂಮಿ ರೆಡಿ ಇದೆ, ಮಳೆ ಬಂದ್ರೆ ಸಾಕು ಬಿತ್ತು ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಎಚ್ಚರಿಕೆ ಕ್ರಮಗಳನ್ನು ಅವ್ರು ಅನುಸರಿಸಬೇಕು ಅನ್ನೋದು ಕೊನೆಯ ಮಾತು. ಹೌದು ಸರ್, ಸ್ಪೆಷಲಿ ಹೆಸರು ಬಿತ್ತುವವರು ವೈರಸ್ ನ ಅಲರ್ಟ್ ಇರೋದ್ರಿಂದ ಗೌಚೋ ಅದನ್ನು 5 ml 1 kg ಹಾಕೊಂಡು ಗ್ಲೌಸ್ ಹಾಕೊಂಡು ಯೂಸ್ ಮಾಡ್ಬೇಕು ಸರ್. ಬೀಜೋಪಚಾರ ಮಾಡ್ಬೇಕಾಗುತ್ತೆ ಸರ್. ಹೆಸರುಗೆ ಬರುವಂತಹ ಮೊಸಾಯಿಕ್ ರೋಗ ಇದೆ, ಇದು ನಂಜಾಣು ಬೀಜದಿಂದ ಬರುತ್ತೆ. ಆಮೇಲೆ ಬಹಳಷ್ಟು ದಾಮಿಗಳಿಂದ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ನಂಜಾಣು ರೋಗವನ್ನು ಹೆಸರು ಬೆಳೆಯುವಂತ ಭಾಗ ಸೆಡಂ, ಚಿತ್ತಾಪುರ, ಚಿಂಚೋಳಿ ಇರಬಹುದು. ಈ ರೈತರು ಗೌಚೋವನ್ನು ಇಮಿಡಾ ಅಂತ ಹೇಳ್ತೇವೆ 5 ml per kg ಹಾಕೊಂಡು ಬೀಜೋಪಚಾರ ಮಾಡ್ಕೊಂಡೇ ಬಿತ್ತನೆ ಮಾಡಬೇಕು. ತೊಗರಿ ರೈತರು ಟ್ರೈಕೋಡರ್ಮವನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ. ಫೈಟಾಪ್ತರ ಎಂಬ ಶಿಲೀಂಧ್ರ ಒಂದು ಜಾಸ್ತಿ ಮಳೆ ಚಿಂಚೋಳಿ ಭಾಗದಲ್ಲಿ ಲಾಸ್ಟ್ ಟೈಮ್ ನೋಟಿಸ್ ಆಗಿದೆ, ಸೆಡಂ ಭಾಗದಲ್ಲಿ ನೋಟಿಸ್ ಆಗಿದೆ. ಅಲ್ಲಿ ಕೂಡ ರೈತರು ಬೀಜೋಪಚಾರ ಮಾಡೋದಾದ್ರೆ 3 ಗ್ರಾಂ ಮೆಟಲಾಕ್ಸಿಲ್ ಅನ್ನು ಬೀಜೋಪಚಾರ ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಒಳ್ಳೇದು. ರಿಡ್ಜೆಂಟ್ ಫೆರೋಡ್ ಸಿಸ್ಟಮ್ ಬೋದು ಪದ್ಧತಿಯಲ್ಲಿ ತೊಗರಿ ನಾಟಿ ಮಾಡಿದಾಗ ಈ ರೋಗ ಕಡಿಮೆ ಇದೆ ಸರ್. ಆದಷ್ಟು ಅನುಭವಿ ಟ್ರಾಕ್ಟರ್ ಆಪರೇಟರ್ ಗಳು ಇರ್ತವೆ ಹಳ್ಳಿಗಳಲ್ಲಿ, ಅವರಿಗೆ 4.5 ಫೀಟ್ಗೆ ಬೋದು ಮಾಡುವಂತ ಪದ್ಧತಿ ಕೂಡ ಗೊತ್ತಿದೆ. ಆದಷ್ಟು ಫೈಟಾಪ್ತರ ಮತ್ತೆ ಡ್ರೈ ರೂಟ್ ಅನ್ನು ಕಂಟ್ರೋಲ್ ಮಾಡಕ್ಕೆ ಬೋದು ಸಾಲು ತೊಗರಿ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಇದರಿಂದಾಗಿ ರೈತರು ಈಗಲೇ ಒಂದು ಎಚ್ಚರಿಕೆ ಕ್ರಮವಾಗಿ ಬೋದು ಸಾಲು ಪದ್ಧತಿ ರೆಡಿ ಇಟ್ಕೊಂಡ್ರೆ ಒಳ್ಳೇದು ಸರ್. ಈ 1-2 ಸಂದೇಶಗಳು ವೆರಿ ಇಂಪಾರ್ಟೆಂಟ್. ಇದರಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡ್ಕೊಂಡು ಬಿತ್ತನೆ ಮಾಡೋದು ಒಳ್ಳೇದು. ರೈತ ಬಾಂಧವರು ಅವಸರ ಮಾಡ್ಕೊಳ್ಳೋದು ಬೇಡ, ಸಾಕಷ್ಟು ಸಮಯ ಇದೆ. ಮಳೆ ಬಂದ ಕೂಡಲೇ ಬಿತ್ತನೆ ಮಾಡೋದಲ್ಲ, ಏನು ಒಂದು ಬೇಸಾಯ ಕ್ರಮಗಳಿದಾವೆ ಅವನ್ನ ಅನುಸರಿಸಿ ಬಿತ್ತನೆ ಮಾಡಿದ್ರೆ ಬೆಳೆಯಲ್ಲೇ ಏನು ನಮಗೆ ಒಳ್ಳೆ ಇಳುವರಿ ಬರುತ್ತೆ, ಲಾಸ್ ಆಗುತ್ತೆ ತಪ್ಪುತ್ತೆ, ಆಮೇಲೆ ರೋಗಗಳಿಂದ ನಾವು ಬೆಳೆಯನ್ನ ಕಾಪಾಡಬಹುದು ಅಂತ ಹೇಳ್ತೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ರು ಸರ್. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ತೊಗರಿ ಬೆಳೆ ಬಿತ್ತನೆಯ ಸಿದ್ಧತೆ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ತಗಲುವ ರೋಗಗಳು ಹಾಗೂ ಹತೋಟಿ ಕ್ರಮ ಈ ವಿಷಯವಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಜಹೀರ್ ಅಹಮದ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.